ಇಲ್ಲ ಇರುವ 15 ಮತ್ತೆ 25 ಎಲ್ಲಿ ತಂದ್ರೆ ಅವನ ಇರುವ ದೊಡ್ಡ ಪೋಸ್ಟ್ ಒಂದು 15 ಇದಾವ. ಮತ್ತಿನ್ನ ಯಾರು ಟ್ರಾನ್ಸ್ಫರ್ ಮಾಡೋರು ಈಗ ನಾವ ತಂದಿವಿ ಇವ್ರನ್ನೆಲ್ಲಿ ಟ್ರಾನ್ಸ್ಫರ್ ಮಾಡೋರು ಈಗ ಇನ್ನೂ ಒಂದೊಂದು ವರ್ಷ ಆಗಿಲ್ಲ ಎಲ್ಲಾರ್ದು. ನಾವ್ ಹಿಂದ ಜಯರಾಮ್ ಅವ್ರು 4 ವರ್ಷ ಇಟ್ಟಿದೀವಿ. ಎಲ್ಲಾರು 4 ವರ್ಷ ಇರ್ಬೇಕಂತ ನಮ್ಮ ಆಸೆ. ಇಲ್ಲಿ 1 ವರ್ಷ ಇಳಿಸುವಂತ ನಮ್ಮಲ್ಲಿ ಪದ್ಧತಿ ಇಲ್ಲ. ಮಿನಿಮಮ್ 2 ವರ್ಷ 3 ವರ್ಷ 4 ವರ್ಷ ಹಾಗೈತೆ. ಅವ್ರ ಟೀಮ್ ಆಗಿದೆ 2 ವರ್ಷ ಆಗಿದ್ರೆ ಅವ್ರ ಅದ್ರ ದುಡ್ಗುಂಟಿ ಆಲ್ರೆಡಿ ಅವ್ರು ಅಲ್ಲಿದಾರ ಕಂಫರ್ಟ್ ಅದಾರ. ಇಲ್ರಿ ದೇವಸ್ಥಾನ ಕೆಲಸ ಒಳ್ಳೆ ಕೆಲಸ ಮಾಡತ್ತಾರ. ಅದನ್ನ ನೋಡ ನಾವ್ ವಯಸ್ಸ ಏನು ಅದ ಅವಧಿ ಆಗಿದ್ರೆ ಟ್ರಾನ್ಸ್ಫರ್ ಮಾಡ್ತಾರ, ಇಲ್ಲಂದ್ರೆ ಮುಂದೆ ಒಳ್ಳೇದಾಯ್ತು ಮುಂದುವರ್ಸ್ತಾರೆ. ಇಲ್ಲ ಅಲ್ಲೇನ್ ಚರ್ಚೆ ಆಗಿಲ್ಲ, ಬೇರೆ ಕಡೆ ಆಗಿರ್ಬೋದು. ನಾವು ಹೋಗಿದ್ದು ರಾಷ್ಟ್ರಪತಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ, ಫೈನಾನ್ಸ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇತ್ತು. ಬೆಳಗಾವಿಯಲ್ಲಿ ಸವದತ್ತಿ ಆಗಿರ್ಬೋದು ಮತ್ತೆ ಕಿತ್ತೂರು ಆಗಿರ್ಬೋದು ಶಾಸಕರ ಗಣನೆಗೆ ಇಲ್ದೇನೆ ಕೆಲವೊಂದಿಷ್ಟು ಅಧಿಕಾರಿಗಳು ಅಂತ ಯಾವ್ದು ಕೂಡ ಆಗಿಲ್ಲ. ಯಾವ್ದು ಅವ್ರವ್ರ ಶಾಸಕರೇ ಅವರೇ ಸುಪ್ರೀಮು ಅವ್ರ ಅಲ್ಲ ಅವ್ರು ಬಿಟ್ಟು ಮಾಡ್ತದ. ಯಾವ್ದು AC 5-6 ಮಂದಿ MLA AC-ಗೆ 6 ಏನ್ ಶುರು ಏನ್ ಅಸಮಾಧಾನ ಏನಾಗಿಲ್ಲ. ನಿಮ್ಗೆ ಹೆಂಗ್ ಏನಾದ ನೀವು ವ್ಯಾಖ್ಯಾನ ಮಾಡ್ತಾರೆ ನಮಗ್ ಗೊತ್ತಿಲ್ಲ. ಅಂತದೇನು ಅಸಮಾಧಾನ ಇಲ್ಲ. ಅವ್ರೊಬ್ಬರ ಸಾರ್ವಜನಿಕ ಸೇವಕರಂತ ಟ್ರೀಟ್ ಮಾಡ್ತೀವಿ ನಾವು. ನಾವೇನ್ ಪೃಷ್ಟಿ ತೊಳಕ್ ಹೋಗಲ್ಲ. ಯಾರಿದ್ರು ಸರ್ವಿಸ್ ಮಾಡ್ಬೇಕು ಅಷ್ಟರ. ಅವ್ರಿದ್ರು ಮಾಡ್ಬೇಕಾ ಯಾರಿದ್ರು ಮಾಡ್ಬೇಕು. ನೋಡೋಣ ಅದ್ರಾಗ ಏನಂತ ಬಾಳ ಕೊಡ್ತಿರ್ತಾರೆ. ಅವ್ರ ಬಂದಕ್ಕೆ ಕೊಡ್ರಿ ನಮ್ಗೊಂದ್ ಅಂತಾರ, ನಾವ್ ಅವ್ರ ಕಡೆ ಇಸ್ಕೋತೀವಿ ಅಂತಾರ. ಮಂತ್ರಿ ಕಡೆ ಅಮ್ಮಾಗಿ ಇಸ್ಕೋತೀವಿ ಕೊಡಂತಾರ ಫಸ್ಟ್. ಇಲ್ಲಿ ಅವ್ರಿದ್ದಾರೆ MLA ಇದ್ದಾರ, ಆಯ್ತು ಮಂತ್ರಿ ಕಡೆ ತಗೊಂತ ಅವ್ರು ಕೊಟ್ಟು ಬಿಡ್ತಾರ. ನಾವ್ ಒಂದ್ಸಲ ಕೊಟ್ಟಿರ್ತೀವಿ, ನಾವು ಕೊಡೋಲ್ಲ. ನಾವಿದ್ದಾರೆ MLA ಕಡೆ ಇಸ್ಕೊಂಬ ನಾವ್ ಹೇಳ್ತೀವಿ. ಅವೇನ್ ನಡೀದ ಅದೇ ಟ್ರಾನ್ಸ್ಫರ್ ಏನು ಕಾಮನ್, ಅದೇನ್ ಸೀರಿಯಸ್ ತೊಗೊಳಂತದ್ ಮ್ಯಾಟ್ರ್ ಅಲ್ಲ. ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಮುಂದಿನ ಅಂದ್ರೆ 2 ತಿಂಗಳು ಮುಂದೆ ಹಾಕಿ ಆರ್ಡರ್ ಮಾಡಿದ್ದಾರೆ. ಕೊಡಿ, ಅದು ಎಲ್ಲಿದೆ ಡೀಟೇಲ್ ಕೊಟ್ರೆ ನೋಡ್ತಾರೆ. DC ಅವ್ರಿಗೆ ಹೇಳ್ತೀರಿ, ಆಲ್ರೆಡಿ ಅವ್ರ ಎನ್ಕ್ವೈರಿಗೆ ಹಾಕಿರ್ತಾರೆ. ನಾನು ಅವ್ರು ಕೇಳ್ತೀನಿ, ಚೆಕ್ ಮಾಡಿಸ್ತೀವಿ. ಇದ್ರ ಎನ್ಕ್ವೈರಿ ಮಾಡಂತ ಹೇಳೋಣ. ಅದ್ರಾಗ ಏನು ಪ್ರಶ್ನೆ. ಬಾಕಿ ಇದೆ. ಕೆಲವು ಡೆವಲಪ್ಮೆಂಟ್ಗೆ ನೀರಾವರಿಗೆ ದುಡ್ಡು ಕೊಡಬೇಕಿದೆ. ಅವರು ಬೇರೆ ಬೇರೆ ಸಮಸ್ಯೆ ಇದೆ. ಆಮ್ಯಾಗ ಅದೇನ್ ರೂಲ್ ಇದೆಯಲ್ಲ, ಸ್ವಲ್ಪ ದುಡ್ಡು ಬರ್ತೈತೆ ನಮಗೆ. ಅದು ಅಟ್ಲೀಸ್ಟ್ 50 ನಾವು ಕೊಟ್ಟಂತ ದುಡ್ಡಿನಲ್ಲಿ 50 ವಾಪಸ್ ರಾಜ್ಯ ಸರ್ಕಾರ ಕೊಡೋ ಡಿಮಾಂಡ್ ಬಹಳ ಹಳೆ ಡಿಮಾಂಡ್ ಇದೆ. ಮತ್ತೆ ಅದು CM ಅವ್ರು ಅದನ್ನ ಡಿಮಾಂಡ್ ಮಾಡಿದಾರೆ. ಸಿಟಿ ನಮ್ಗೆ ಇಲ್ಲ. ಸಿಟಿ ನೀವ್ ಅಲ್ಲೇ ಕೇಳೋದು, ಕಾರ್ಪೊರೇಷನ್ ಅವ್ರಿಗೆ ಕೇಳೋದು, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಫಂಡ್ ಇವ್ರಿಗೆ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಕೊಡ್ತಿದ್ದಾರೆ. ಸರಿಯಾಗಿ ಯುಟಿಲೈಸ್ ಮಾಡ್ಬೇಕು, ಮಾಡ್ರೆ ಆಗ್ತೈತಿ. ಮಾಡ್ತಾರೆ, ಅವರು ಮಾಡ್ತಾರೆ. ಯಾಕಂದ್ರೆ ನಾವು ಹೇಳಿದ್ವಿ ಅವ್ರಿಗೆ ಮಾಡ್ತಾರೆ. ಹಿಂದೆ ಗೋವಾ ರೋಡ್ ಕೆಟ್ಟಿದ್ರೆ ನಾವು ಬಂದು ಅವ್ರಿಗೆ ಹೇಳಿದ್ಮ್ಯಾಗ ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡಿ ಕೊಟ್ರು. ಟೆಂಡರ್ ಆಯ್ತು, ರಸ್ತೆನೂ ಆಯ್ತು. ಗಮನಕ್ಕೆ ತರ್ತೀವಿ ನಾವು ಅವ್ರಿಗೆ ಏನೇನು ಸಮಸ್ಯೆ ಇದೆ. ಇಂಗ್ಲಿ ಗ್ರಾಮದಲ್ಲಿ ತೆಂಗಿನ ಮರ ಕಟ್ಟಿ ಹಾಕಿ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಏನ್ ಶ್ರೀರಾಮ್ ಸೇನೆಕದ ಅಂತ ಏನಾದ್ರು ಜಗಳ ಅಲ್ಲ ಅದು. ಅದಕ್ಕಿಂತ ಮುಂಚೆ ಬಂದು ಅವ್ರು ಯಾವ್ದೋ ಮನೆಯಲ್ಲಿ ಬಂದು ಹೆಂಗಸನ ಜೋಡಿ ಜಗಳ ಆಡಿದ್ದು, ಅದು ವೈಯಕ್ತಿಕ ಜಗಳ. ಅದು ಶ್ರೀರಾಮ್ ಸೇನೆಗೆ ಮುಸ್ಲಿಂ ಪೊಲೀಸ್ ಅವ್ರ ಕಮಿಷನರ್ ಹೇಳೋಣ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಅವ್ರಿಗೆ ಗಮನಕ್ಕೆ ತಗೊಂಡಿದ್ ವಿಷಯ ಅಂದ್ರೆ ಅವ್ರಿಗೊಂದು ಸ್ಟ್ಯಾಂಡರ್ಡ್ ಮಾಡಿ ಎಲ್ಲ ಒಂದ್ ನೀಟಾಗಿ ಒಂದ್ ಲೈನ್ ಹಚ್ಚಲಿಕ್ಕೆ, ಒಂದ್ ಕಡೆ ನಿಲ್ಲಲಿಕ್ಕೆ, ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಆಟೋ ಇದೆ ಅಂತ ಕಮಿಷನರ್ ಹೇಳೋಣ. ಅವ್ರು ಅಟೆಂಡ್ ಮಾಡ್ತಾರೆ. ಆತ ಹಂಗ ಸಿಟಿ ಬಸ್ ಅಷ್ಟು ಲಾಂಗ್ ಮಾಡ್ಲಿಕ್ಕೆ ಆಗೋಲ್ಲ. ಸಿಟಿ ಅಂದ್ರೆ ಶಾರ್ಟ್ ಇರ್ಬೇಕು. ಅದು ಸದ್ಯ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಇನ್ನೂ 100 ರಿಕ್ವೈರ್ಮೆಂಟ್ ಇದ್ದಾರೆ ಹಳೇದ್ನ ಸ್ಟಾರ್ಟ್ ಮಾಡ್ಲಿಕ್ಕೆ. ಸೊ 100 ಬಂದ್ಮ್ಯಾಗ ನೀವು ಹೇಳಿದ್ದ ಕನ್ಸಿಡರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.
ಸರ್ ಇವತ್ತು ಬೆಂಗಳೂರಿಗೆ ಸುರ್ಜೇವಾಲ ಅವರು ಬಂದು ಶಾಸಕರ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಏನು ಉದ್ದೇಶ ಏನು? ಅವ್ರನ್ನ ಕೇಳ್ಬೇಕು ನೀವು. ನಮಗೆ ಇಲ್ಲಿ ಕೂಡ ನಾ ಏನು ಕೇಳ್ಬೇಕು, ಅವ್ರ ಉದ್ದೇಶ ಏನೋ, ಎದಕ್ಕೆ ಏನು ಕೇಳ್ಯಾರ, ಇವ್ರು ಏನು ಹೇಳಿದ್ರು ಅವ್ರಿಗೆ ಅಲ್ಲೇ ಗೊತ್ತು. ಬೆಂಗಳೂರಾಗ್ರೆ ಎಲ್ಲಾ ಶಾಸಕರ ಜೊತೆ ಮೀಟಿಂಗ್ ಮಾಡುವಂತ ಒಂದು ಅಜೆಂಡಾ ಇದಾರೆ ಅವ್ರು ಎಲ್ಲಾರ ಜೊತೆ. ಅದು ಇದಾರೆ, ಕೇಳ್ಬೇಕಲ್ಲ. ಅದು ಯಾಕೆ ನಿಮ್ದು ಏನು ಸಮಸ್ಯೆ, ಯಾಕೆ ಪದೇ ಪದೇ ಸರ್ಕಾರ ವಿರುದ್ಧ ಆರೋಪ ಮಾಡ್ತಾರಂತ ಕೇಳ್ತಾರೆ. ಬೆಳಗಾವಿ ಜಿಲ್ಲೆಯಿಂದ ಇವರು ಪ್ರಸ್ತಾಪ ಮಾಡಿದ್ರು, ರಾಜು ಕಾಗೆ ಅವರು. ಆ ವಿಷಯ ನಿಮ್ಮ ಮುಂದೆ ಏನು ಪ್ರಸ್ತಾಪ ಮಾಡಿದ್ರ? ಅಸಮಾಧಾನ ಆಗ್ತಾ ಇದೆ. ಯಾವ್ದ್ರೆ ಕೂಡಲೇ ಅನುದಾನ ಬರ್ತಾ ಇಲ್ಲ. ಅನುದಾನ ಕೊರತೆ ಅಲ್ಲ, ಪರ್ಟಿಕ್ಯುಲರ್ ಒಂದು